ಓಂ ಗಣೇಶ. ಮೀನರಾಶಿಯವರಿಗೆ ಗುರು ರಾಹು ಕೇತು ಶನಿ ಗೋಚರ ಫಲ ಹೇಗಿದೆ ನೋಡೋಣ. ಫಸ್ಟ್ ಆಫ್ ಆಲ್ ಗುರು ವಿಚಾರ ನೋಡ್ಕೊಂಡೆ. ಗುರು ಬಂದು 4ನೇ ಮನೆ ಬಂದಿದ್ರಿಂದ ಖಂಡಿತ ನೀವು ಈ ಟೈಮಲ್ಲಿ ಮನೆ ಶಿಫ್ಟ್ ಮಾಡ್ತೀರಾ, ಮನೆ ಕಟ್ತೀರಾ, ಗಾಡಿ ತಕೊಂತೀರಾ, ಆಸ್ತಿ ಮಾಡ್ತೀರಾ, ತುಂಬಾ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿದೆ. ಆದರೆ ಇದ್ರ ಒಂದು ಪ್ರಾಬ್ಲಮ್ ಇದೆ. ಗುರು ಬಂದು 8ನೇ ಮನೆ 12ನೇ ಮನೆ ನೋಡೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡಬಾರ್ದು. ನೀವು ಸಾಲ ಮಾಡಿ ಮನೆ ಕಟ್ಟಿದ್ದೀರ ಅಂದ್ರೆ ಮನೆ ಕಟ್ಟಿ 1 ವಾರ 1 ತಿಂಗಳಾದ್ಮೇಲೆ ಮನೆ ಮುಂದ್ಗಡೆ ಬಂದು ಎತ್ಕೊಂತಾರೆ ಸಾಲ ಕೊಟ್ಟಿರೋರು. ಸೊ ನಿಮಗಿರೋ ಮಾನ ಮರ್ಯಾದೆ ಹೊರಟೋಗ್ಬಿಡುತ್ತೆ. ಕೇರ್ಫುಲ್ ಆಗಿರಿ. ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡ್ಕೋಬೇಡಿ. ಈ ಟೈಮ್ ನಿಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ. ನೀವ್ ಎಷ್ಟೇ ದುಡ್ದೇನು ನಿಮ್ ಕೈಯಲ್ಲಿ ₹1 ಕೂಡ ನಿಲ್ಲೋದಿಲ್ಲ. ನೀವ್ ಎಷ್ಟೇ ದುಡಿಬಹುದು, ಲಕ್ಷ ಗಟ್ಲೆ ಕೋಟಿ ಗಟ್ಟಲೆ ದುಡಿರಿ, ನಿಮ್ ಕೈಯಲ್ಲಿ ಹಣಕಾಸು ನಿಲ್ಲೋದಿಲ್ಲ. ಈ ಟೈಮಲ್ಲಿ ಸ್ವಲ್ಪ ನೀವು ಮೋಸ ಹೋಗೋ ಎಲ್ಲ ಪಾಸಿಬಿಲಿಟಿ ಇದೆ. ಯಾರಾದ್ರೂ ನಿಮ್ಮನ್ನ ಮೋಸ ಹೋಗ್ಬೋದು. ಸ್ವಲ್ಪ ಆರೋಗ್ಯ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಹಾಸ್ಪಿಟಲ್ಗೆ ಯಾವಾಗ್ಲೂ ಹೋಗ್ತಾ ಇರ್ಬೇಕಾಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದೇ ಒಂದು ವಿಚಾರ ಗುಡ್ ನ್ಯೂಸ್ ಅಂತ ನೋಡ್ಕೊಂಡೆ, ಮನೆ ಕಟ್ಬೋದು, ನಿಮಗೆ ಪ್ರಮೋಷನ್ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಇವೆಲ್ಲ ಚೆನ್ನಾಗಿದೆ. ಬಟ್ ಈ ಟೈಮಲ್ಲಿ ನಿಮ್ಗೆ ಯಾರಾದ್ರೂ ಸ್ವಲ್ಪ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೋದು. ಈ ಶತ್ರುಗಳು ಇರ್ತಾರಲ್ಲ, ಈ ಮನೆ ಪಕ್ಕದಾಗಿರೋರು, ಸಮ್ ಎನಿಮೀಸು ನಿಮ್ಮ ಈ ಟೈಮಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಇಲ್ದಿದ್ದು ಏನೋ ಒಂದು ಹೇಳಿ ನಿಮ್ಮ ಮೇಲೆ ಒಂದು ದೂರ ಹಾಕ್ಬೋದು. ಅದರಿಂದ ಕೋರ್ಟು ಕೇಸ್ ಹೋಗ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ ಮೀನರಾಶಿಯವರು. ಶನಿ ವಿಷಯ ನೋಡ್ಕೊಂಡೆ, ಶನಿ ಬಂದು ತುಂಬಾ ಜನ ಹೇಳ್ತಾರೆ ಸೊ 7.5 ಸ್ಟಾರ್ಟ್ ಆಗ್ಬಿಟ್ಟಿದೆ, ಜನ್ಮ ಶನಿ ಅಂತ ಹೇಳ್ತಾರೆ. ಜನ್ಮ ಶನಿ ಆಗಿದ್ದೇನು, ಶನಿ ಬಂದು ನಿಮಗೆ 3ನೇ ಮನೆ ನೋಡ್ತಾರೆ. 3ನೇ ಮನೆ ನೋಡಿದ್ರೆ ತುಂಬಾ ಧೈರ್ಯ ಹೆಚ್ಚಾಗುತ್ತೆ. ಲೈಫಲ್ಲಿ ಸಾಧನೆ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಇದು. 7ನೇ ಮನೆ ನೋಡೋದಕ್ಕ ಖಂಡಿತ ಮೀನರಾಶಿಯವರಿಗೆ ಈ ವರ್ಷ ಖಂಡಿತ ಮದುವೆ ಆಗುತ್ತೆ. ಬಿಸ್ನೆಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗುತ್ತೆ. ಬಿಸ್ನೆಸ್ ಚೆನ್ನಾಗಿ ಆಗ್ತೀರಾ, ಮನೆ ಕಟ್ತೀರಾ, ಟ್ರಾನ್ಸ್ಫರ್ ಆಗುತ್ತೆ, ಒಳ್ಳೆ ಹೆಸರು, ಇವೆಲ್ಲ ಬರುತ್ತೆ. ನೀವು ಸಕ್ಸಸ್ ಆಗ್ತಾ 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 ತುಂಬಾ ಜನಕ್ಕ ನೀವು ಸಕ್ಸಸ್ ಅಲ್ಲಿ ಇದ್ದೀರಾ ಅಂದ್ರೆ ಖಂಡಿತ ಹೊಟ್ಟೆ ಉರಿಯೋ ಆಗುತ್ತೆ, ದಿಷ್ಟಿ ಆಗುತ್ತೆ. ಇದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಆರೋಗ್ಯ ಕೇರ್ಫುಲ್ ನೋಡ್ಕೊಳ್ಳಿ. ಖಂಡಿತ ನಿಮಗೆ ಈ ವರ್ಷ ಟ್ರಾನ್ಸ್ಫರ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತೀರಾ. ನಾನು ಇಷ್ಟು ತಿಳಿದು ಬರೀ ಗೋಚರ ಫಲ ಮಾತ್ರ, ಇದು ಬರೀ 30% ಮಾತ್ರ ವರ್ಕ್ ಆಗೋದು. ಬ್ಯಾಲೆನ್ಸ್ ಇರೋ 70% ದಶಾಭುಕ್ತಿ ನೋಡ್ಬೇಕಾಗುತ್ತೆ. ಈ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಇಷ್ಟ ಆಗಿದ್ದೆ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಂಡ್ ಒಟ್ಟಿನಲ್ಲಿ ಈ ವರ್ಷ ನೀವು ತುಂಬಾ ಸಕ್ಸಸ್ ಆಗ್ತೀರಾ, ಫೇಮಸ್ ಆಗ್ತೀರಾ. ನಿಮ್ಮ ಸಕ್ಸಸ್ನ ಫೇಮಸ್ ಜನ ನೋಡಿ ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಆಗ್ತೀರಾ. ನಿಮಗೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ.